ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಪರೋಟ ಮಾಡೀವ್ರಿ ಮೆಂತಿ ಪಲ್ಯ ಹಾಕಿ. ಮೆಂತಿ ಪಲ್ಯ ಪರೋಟಕ್ಕೆ ಏನೇನು ಬೇಕು ಅನ್ನೋದು ಇಲ್ಲೇ ನೋಡ್ಕೊಂಬರ್ ಬರ್ರಿ. ಇಲ್ಲಿ ನೋಡ್ರಿ ಹಿಟ್ಟು ತಗೊಂಡದ್ವು, ಗೋಧಿ ಹಿಟ್ಟು ಐತ್ರಿ, ಇದು ಮೈದಾ ಹಿಟ್ಟಲ್ಲ. ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ, ಒಂದು ಈಸ್ ಅಜ್ವಾನ್ ಹಾಕಿದೀವ್ರಿ. ಇದು ಖಾರ ಐತ್ರಿ, ಹಸಿಮೆಣಸಿನ್ಕಾಯಿ ಹಣ್ಣು ಮೆಣಸಿನ್ಕಾಯಿ ಕೂಡಿ ಜಜ್ಜಿದ್ದೈತ್ರಿ ಅದು. ಇದು ಮೆಂತಿ ಪಲ್ಯ ಐತ್ರಿ, ಸಣ್ಣ ಕಟ್ ಮಾಡಿದ್ವು. ಇವೊಂದು ಈಸ ಎಳ್ಳು ಅದಾವ್ರಿ. ಎಳ್ಳು ಆದ ನಂತರ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿವ್ರಿ. ಎಣ್ಣೆ ಬದ್ಲಿ ತುಪ್ಪ ಹಾಕಿದ್ರೆ ಭಾಳ ಚಲೋ ರೀ, ಆದ್ರೆ ನಾವು ತುಪ್ಪಿಲ್ಲ ಎಣ್ಣೆ ಹಾಕಿವ್ರಿ. ಇವನ್ನ ಜಾಸ್ತಿ ಅದೆಲ್ಲ ಮೆಂತಿ ಪಲ್ಯ ಪರೋಟ ತುಪ್ಪ ಹಾಕ್ಯಾನ ಬೇಯಿಸ್ತಾರ್ರಿ. ಬೇಯಿಸು ಮುಂದೆ ನಾವು ಎಣ್ಣೆ ಹೆಚ್ಚನ ಮಾಡಿದೀವ್ರಿ. ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಹಿಟ್ಟ ಇಸೀಸ ನೀರು ಹಾಕೊಂಡು ನಾದ್ಕೋಬೇಕ್ರಿ ಇದನ್ನ. ಈಗಾಗಲೇ ಅಮ್ಮನ ಅಡುಗೆ ಚಾನಲ್ನಾಗ ಮೆಂತಿ ಪಲ್ಯ ಹಾಕಿ ಪರೋಟ ಮಾಡಿದೀವ್ರಿ. ಆದ್ರೆ ಅವಾಗ ಖಾರ ಹಾಕಿಲ್ಲ, ಎಳ್ಳು ಹಾಕಿಲ್ಲ, ಮತ್ತು ಅಜ್ವಾನ್ ಹಾಕಿಲ್ಲ, ನುಸ್ತಾ ಉಪ್ಪ ಮೆಂತಿ ಪಲ್ಯ ಅಷ್ಟ ಹಾಕಿ ಮಾಡೀವ್ರಿ. ಈ ಸಲ ಇದೊಂಥರ ಡಿಫ್ರೆಂಟ, ಭಾಳ ಅಂದ್ರೆ ಭಾಳ ಟೇಸ್ಟ್ ಅನಿಸಿದ್ರಿ ನಮಗೂ. ಹೆಂಗೆ ಅಕ್ಕವ್ ನೋಡ್ಬೇಕಂತ ಹೇಳಿ ಮಾಡಿದೀವ್ರಿ. ನೋಡ್ರಿ ಈಗ ಹಿಟ್ಟಂತೂ ಪೂರ್ತಿ ನೆನೆದೈತ್ರಿ. ಒಂದು 15 ಅಥವಾ 20 ನಿಮಿಷ ನಾದಿ ಇಟ್ಟಿದ್ದೀವ್ರಿ. ನೋಡ್ರಿ ಇಲ್ಲಿ ಈ ರೀತಿ ಮತ್ತೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ನಾದ್ಕೋಬೇಕ್ರಿ. ಅದನ್ನು ಮಿದ್ದಬೇಕು. ಮಿದ್ದಿಂದ ಇಲ್ಲಿ ನೋಡ್ರಿ ಈಗ ಒಂದೊಂದಾಗಿ ಉಳ್ಳಿ ಮಾಡಿ ಇಟ್ಕೊಳಕತ್ತೀವ್ರಿ. ನೋಡ್ರಿ ಈಗ ಭಾಳ ದೊಡ್ಡ ಮಾಡಬಾರ್ದ್ರಿ ಇವನ್ನ. ಇವಕ್ಕ ಮೆಂತಿ ಪಲ್ಯ ಪರೋಟಾನು ಅತ್ತಾರು, ಪುಲ್ಕಾನು ಅತ್ತಾರು. ಇವಕ್ಕ ನೋಡ್ರಿ ಇಷ್ಟುಕೊಂಡ ಉಳ್ಳಿ ಆಗ್ಯಾವು. ಇಲ್ಲಿ ಹಿಟ್ನ್ಯಾಗ ಎದ್ದೆ ಈ ರೀತಿ ಲಟ್ಟಿಸ್ಕೊಳಕತ್ತೀವಿ ನೋಡ್ರಿ. ಅಂದ್ರೆ ತಗಡ ಮೇಲೇನ ಲಟ್ಸಿಲ್ರಿ ನಾವು, ಹೋಳಿಗೆ ಮನೆ ಮೇಲೆ ಲಟ್ಸಿದೀವಿ. ಈ ರೀತಿ ಮತ್ತೊಂದು ಸ್ವಲ್ಪ ಹಿಟ್ಟು ಹಚ್ಚಿ ಮಡಿಚ್ಕೆಸಿಂದ ಲಟ್ಸಿದೀವ್ರಿ. ನೋಡ್ರಿ ಇಲ್ಲಿ ಈಗ ಲಟ್ಸು ಮುಂದೂ ಸಹಿತ ನಾವು ಹಿಟ್ಟು ಹಚ್ಚೇನ ಲಟ್ಸೀವ್ರಿ. ಅಲ್ಲೇ ಬೇಸು ಮುಂದೆ ಅಷ್ಟ ಎಣ್ಣೆ ಹಚ್ಚಿದೀವ್ರಿ. ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಗಟ್ಟಿ ಇಟ್ಕೊಂಡಿವು ಅಂದ್ರೆ ಹಿಂಗೆ ಲಟ್ಸಾಕ ಬರ್ತಾವ್ರಿ, ಚಲೋ ಆಕ್ಕವು. ನೋಡ್ರಿ ಈಗ ಅಷ್ಟ ಎಣ್ಣೆ ಹಾಕಿ ಮಾಡಿದ್ರದಿಂದ ಎಷ್ಟು ಚಂದ ಆಗ್ಯಾವ ಅನ್ನೋದು ಪರೋಟ ತೋರಿಸ್ತೀವ್ರಿ ಅವನ್ನ ಲಾಸ್ಟಿಗೆ. ನೋಡ್ರಿ ಈಗ ಈ ರೀತಿ ಆತಂದ್ರೆ ಭಾಳ ದೊಡ್ಡ ಮಾಡಬಾರ್ದ್ರಿ ಇವನ್ನ. ಯಾಕಂದ್ರೆ ಮದ್ವೆ ಫಂಕ್ಷನ್ದಾಗತಿ ಮಾಡಿರ್ತಾರೆ ನೋಡ್ರಿ, ಸಣ್ಣ ಸಣ್ಣನ ಮಾಡಿರ್ತಾರ್ರಿ, ಭಾಳ ದೊಡ್ಡ ಮಾಡಂಗಿಲ್ಲ. ನೋಡ್ರಿ ಮತ್ತೊಂದು ಎರಡನೇದು ಲಟ್ಸಾಕತ್ತಿದ್ವಿ ನೋಡ್ರಿ. ಅದೇ ರೀತಿನ ನಾವು ಇವತ್ತು ನಾಷ್ಟಾಕಂದ್ರೆ ಇದನ್ನ ಮಾಡ್ಕೊಂಡಿದ್ದೀವ್ರಿ. ಇದ್ರ ಜೋಡಿ ಟೊಮೆಟೊ ಸಾಸ್ ಆದರೂ ಹಚ್ಕೊಂಡು ತಿನ್ಬೋದು, ಬೇಡಪ್ಪ ಅಂದ್ರೆ ಯಾವ್ದಾರ ಒಂದು ಚಟ್ನಿ ಮಾಡ್ಕೋದ್ರಿ. ಮಸ್ತ್ ಅಂದ್ರೆ ಮಸ್ತ್ ನಾಷ್ಟಾ ರೆಸಿಪಿ. ಬರೀ ಚಪಾತಿ ತಿಂದು ಬೇಜಾರಾದಾಗ ಒಂದು ಸೂಡು ಮೆಂತಿ ಪಲ್ಯ ತಂದ್ರೆ ಈ ರೀತಿ ಪರೋಟ ಮಾಡ್ಕೊಂಡು ಬಿಡುದ್ರಿ, ಭಾರಿ ಟೇಸ್ಟ್ ಅನ್ನಿಸ್ತಾವು. ಬಾಯಿಗೆ ಬದ್ಲಿನೂ ಆಕತಿ, ಚಲೋ ಆಕವ್ರಿ. ಇಲ್ಲಿ ಅಂತೂ ಹಂಚ್ಕಾದತಿ ಲಟ್ಸಿದಂಥ ಪರೋಟ ತಂದ ತೆವಿಗೆ ಹಾಕಿದೀವಿ ನೋಡ್ರಿ. ಈಗ ಇಲ್ಲಿ ನೋಡ್ರಿ ಹಾಕಿದ್ದಿಂದ ಒಂದು ಸ್ವಲ್ಪ ಈ ರೀತಿ ಎಣ್ಣೆ ಸುತ್ತು ಆರ್ಗಿ ಬಿಟ್ಟದೀವ್ರಿ ನಾವು. ನೋಡ್ರಿ ಇಲ್ಲಿ ಬೇಂದತಿ ತಿರಿ ಹಾಕಿದೀವಿ ನೋಡ್ರಿ. ಇವೇನ ಹೊಟ್ಟೆ ಉಬ್ಬಂಗಿಲ್ರಿ, ಮತ್ತು ಹೊಟ್ಟೆ ಉಬ್ಬಬೇಕು ಅನ್ನಂಗಲ್ಲ. ಕರೆ ಪರೋಟ ಅಂತೂ ಪದ್ರ ಭಾರಿ ಮಸ್ತ್ ಆಗಿರ್ತಾವ್ರಿ ಅವು. ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾದಿದ್ರದಿಂದ ಆ ರೀತಿ ಚಲೋ ಆಕ್ಕವ್ರಿ. ಈಗೇನು ನಾವು ಇಲ್ಲಿ ಎಣ್ಣೆ ಹಚ್ಚಿ ಬೇಯಿಸಾಕತ್ತೀವ್ರಿ, ಜಾಸ್ತಿ ಪರೋಟ ಅಂದ್ರೆ ತುಪ್ಪ ಹಚ್ಚನ ಬೇಯಿಸ್ತಾರ್ರಿ. ನೋಡ್ರಿ ಇಲ್ಲಿ ಇಷ್ಟು ಮಾಡಿ ಒಂದು ಸ್ವಲ್ಪ ಅತ್ತ ಕೈಲೇ ತಿವ್ದಾಡ್ದಂಗೆ ಮಾಡಿ ತೆಗೆದು ಬಿಡದ್ರಿ, ಪೂರ್ತಿ ಬೆಂದೇ ಇರ್ತಾವು. ಈಗ ನೋಡ್ರಿ ಇಲ್ಲಿ ಮತ್ತೊಂದು ಲಟ್ಟಿಸಿ ಇಟ್ಕೊಂಡಿದ್ದೀವಿ, ಅದನ್ನು ಬೇಯಿಸಾಕತ್ತೀವಿ ನೋಡ್ರಿ. ನೋಡ್ರಿ ಇಷ್ಟು ಹಾಕಿ ಕೆಸಿಂದ ತಿರುವಿ ಹಾಕಿ ಬಿಡೋದ್ರಿ, ಭಾಳ ತನ ಬಿಡಂಗಲ್ಲ. ನೋಡ್ರಿ ಇಲ್ಲಿ ಇದು ನಮ್ಮ ತೆವಿ ದೋಸೆ ಹಂಚ ದಿಪ್ಪ ಐತೆ ಅನ್ನ ಒಂದು ಸ್ವಲ್ಪ ಹೊತ್ತಂಗಿಲ್ರಿ. ಇವು ಚಪಾತಿ ಮಾಡೋ ಹಂಚಾದ್ರೆ ಜಲ್ದಿನ ಹೊತ್ತವ್ರಿ,
ಜಲ್ದಿನ ತಿರಿ ಹಾಕಬೇಕು ನೋಡ್ರಿ. ಇಲ್ಲಿ ಈ ರೀತಿ ಒಂದು ಸ್ವಲ್ಪ ಕೈಲೇ ಭಾರ ಹಾಕ್ಯಾಕೆ ಬೇಯಿಸೋದ್ರಿ ನೋಡ್ರಿ. ಈಗ ಒಂದ್ಸಲ ಅಂತರೂ ಟ್ರೈ ಮಾಡಿ ನೋಡ್ರಿ, ಹೆಂಗಾಗ್ಯಾವ ಅನ್ನೋದು ನಮಗೆ ಕಮೆಂಟ್ನ್ಯಾಗ ತಿಳಿಸ್ರಿ ನೋಡ್ರಿ. ನಾವು ಮಾಡಿದಂಥ ಪರೋಟ ಎಲ್ಲ ತಂದು ಇಲ್ಲೇ ಪ್ಲೇಟಿಗೆ ಸರ್ವ್ ಮಾಡೀವ್ರಿ. ಅದ್ರ ಜೋಡಿ ಏನೈತಿ ಟೊಮೆಟೊ ಸಾಸ್ ಹಚ್ಚಿವ್ರಿ ನಾವು ಹಚ್ಕೊಂಡು ತಿನ್ನೋದಕ್ಕೆ ನೋಡ್ರಿ. ಇಲ್ಲೇ ಯಾವ ರೀತಿ ಇದಾಗ್ಯಾವ ಅನ್ನೋದು ತೋರಿಸ್ತೀವ್ರಿ. ಇಲ್ಲೇ ಪದರಂಗೆ ಇಷ್ಟು ಚಂದ ಬಿಚ್ಚಾಕತ್ತೇವ್ರಿ. ಒಳಗೆ ನೋಡ್ರಿ ಇಲ್ಲೇ ಎಲ್ಲ ಹೆಂಗೆ ಕಾಣಕತ್ತೈತಿ ಮೆಂತಿ ಪಲ್ಯ. ಈ ರೀತಿ ಮಾಡ್ಕೊಂಡು ತಿಂದ್ರೆ ಒಂದಿಟ ನಮಗೂ ಟೇಸ್ಟ್ ಅನಿಸ್ತತ್ರಿ. ನಾವು ಮಾಡುವಂಥ ಇದು ಮೆಂತಿ ಪಲ್ಯ ಪರೋಟ ನಿಮಗೆ ಇಷ್ಟ ಆಗೈತೆ ಅನ್ಕೋತೇನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ.